ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಗಣೇಶ್ ಅವರೀಗ ಇವು ಆಪರೇಷನ್ ಕಮಲ ಮಾಡೋದಿರಲಿ, ನಿಮ್ಮಿಂದಲೇ 10 ರಿಂದ 15 ಜನ ರೆಡಿ ಇದ್ದಾರಂತೆ ಬರೋಕ್ಕೆ ಈಗ ಕಾಂಗ್ರೆಸ್ಗೆ. ಸರ್, ಈಗ ಯಾರು ಹೋಗ್ತಾರೋ ಯಾರು ಬರ್ತಾರೋ ಅವ್ರನ್ನ ಯಾರು ಹಿಡ್ಕೊಳ್ಳೋಕ್ಕಾಗಲ್ಲ, ಸರ್ವ ಸ್ವತಂತ್ರರು. ಅದು ಪಕ್ಷಗಳು ತೀರ್ಮಾನ ತಗೊಳ್ತೇವೆ. ಆದರೆ ಮಾನ್ಯ ಮುನೀರ್ ಅವ್ರಿಗೆ ನಾನು ಎರಡೇ ಪ್ರಶ್ನೆ ಕೇಳೋದು. ಒಂದು, ಮೊನ್ನೆ ಪ್ರಶ್ನವ್ರು ಕೇಳಿದಾಗ ಹೈಕಮಾಂಡ್ ಅವ್ರು ಏನಿದೆಲ್ಲ ಅಂತಂದಾಗ ನಾಯಕತ್ವದ ಬದಲಾವಣೆ ಹೈಕಮಾಂಡ್ ಮಾಡುತ್ತೆ ಅಂದರೆ ಹೈಕಮಾಂಡ್ ಖರ್ಗೆ ಅವರು ಅಥವಾ ನಾವೆಲ್ಲ ಕೂತ್ ಮಾತಾಡ್ತೀವಿ ಅಂತಂದರೆ ಆಗಿತ್ತು. ಅಂದರೆ ಹೈಕಮಾಂಡು ಒಂದು ಕುಲದಲ್ಲಿದೆ, ಒಂದು ಕುಟುಂಬದಲ್ಲಿದೆ ಅಂತ ಅರ್ಥ ಆಯಿತು. ನಂಬರ್ 1. ಎರಡನೇದಾಗಿ ಸಾರಿ ನೀವು ಹಂಗೆ ಹೇಳಿದ್ರು. ಹೈಕಮಾಂಡ್ ಒಂದು ಕುಲದಲ್ಲಿ ಒಂದು ಕುಟುಂಬದಲ್ಲಿ ಅಂತ ಯಾರು ಹೇಳಿದ್ರು? ಹೈಕಮಾಂಡ್ ಒಂದು CWC ಅಂತ ಒಂದು ಕಮಿಟಿ ಇದೆ. ನಾನು ಇವನ್ ಖರ್ಗೆ ಅವರು ಸಹ ನಾನು ತಗೋತೀನಿ ಅಂತ ಹೇಳಲಿಲ್ಲ. ಖರ್ಗೆ ಅವರು ಹೈಕಮಾಂಡ್ ಅಂತ ಹೇಳಿದ್ರು. ಸೃಷ್ಟಿ ಮಾಡ್ತಾ ಇದ್ದಾರೆ. ಸೃಷ್ಟಿ ನಾನು ಖಂಡಿತವಾಗ್ಲೂ ಕೇಳಿ, ಮಾನ್ಯ ಅವರು ಬೈಟ್ ಹಾಕಿ ಕೇಳಿ, ನಾನೇನು ಹೇಳಿಕೊಟ್ಟಿದ್ದಲ್ಲ. ಮಾನ್ಯ ಖರ್ಗೆ ಸಾಹೇಬ್ರೆ ಏನು ಹೇಳಿದ್ರು, ನಾಯಕತ್ವದ ಬದಲಾವಣೆಯನ್ನು ಪ್ರಶ್ನವ್ರು ಕೇಳಿದಾಗ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿ. ಹೈಕಮಾಂಡ್ ಯಾರು ನನಗೆ ಗೊತ್ತು. ಯಾರು? ಖರ್ಗೆ ಅವರು ಒಬ್ಬರು ಆಗ್ತಾರಾ? ಅದನ್ನ ನಾವೆಲ್ಲರೂ ಕೂತ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಒಪ್ತಿದ್ದೆ. ಇವ್ರಿಗೂ ಹೈಕಮಾಂಡ್ ಒಂದು ಕುಟುಂಬದಲ್ಲಿದೆ. ನಾನು ಅದು ನನ್ನ ಭಾವನೆ. ಸಂತೋಷನಪ್ಪ, ನಾನು ನಿಮ್ಮನ್ನ ಒಪ್ಸಕ್ ಬಂದಿಲ್ಲ, ನಿಮ್ಗೆ ಇಲ್ಲ ಅಂದ್ರೆ. ಎರಡನೇದಾಗಿ ಸುರ್ಜೇವಾಲಾ ಅವರು ನಮ್ಮ ನಾಯಕರು, ನಮ್ಮ ಇದು ಎಂಟ್ರಿ ಸರ್, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋರು BJPನವರ, ಅವ್ರು ಶಾಸಕರು. ಇವ್ರು ಯಾರ್ರಿ ಬಂದು ಮಾತಾಡೋಕ್ಕಿಲ್ಲ? ಇವ್ರಿಗೆ ಏನ್ರಿ ಕೆಲಸ ಅಂತ ನಾವು ಒಂದು ಬಂದವ್ರು ಮಾತಾಡ್ತಿರೋ ನಾವ ಸ್ವಾಮಿ, ನಾವ ಅವ್ರು ಕಲ್ಲು ಹೊಡಿತಿರೋದು, ಅವ್ರನ್ನ ನಾವು ಬೈತಿದೀವ? ಅವ್ರ ಬಗ್ಗೆ ಯಾರು ಮಾತಾಡೋದು ಕೇಳಿ. ರಾಜಣ್ಣವ್ರು ಏನೋ ನಾನು ಕಾಶ್ಯಪ್ನವರು ಒಬ್ಬರೇ ಹೇಳಿದ್ದು, ಯಾರು ಹೇಳಿಲ್ಲ. ಹಾಗಾದ್ರೆ ಒಂದು ನಾಯಕತ್ವದ ಒಂದು ರಾಜ್ಯಕ್ಕೆ ಸರ್, ಇದುವರೆಗೂ ಇತಿಹಾಸ ನೀವು ನೋಡಿದ್ದೀರಾ? ಒಂದು ರಾಜ್ಯದಲ್ಲಿ ಆಡಳಿತದಲ್ಲಿ ಒಂದು ಪಕ್ಷದ ಅಧ್ಯಕ್ಷ ಮತ್ತು ಶಾಸಕಾಂಗದ ಪಕ್ಷದ ನಾಯಕ ಇಬ್ಬರೂ ಸೇರಿ ಆಡಳಿತ ಮಾಡಿಸಿದ್ದು ಯಾವಾಗಿತ್ತು ಸರ್? ನಿಮಗೇನೋ ಜ್ಞಾಪಕ ಇದೆಯಾ ಪ್ರಭು ಅವರೇ? ಈ ಬಾರಿ ಒಂದು ಪಕ್ಷದ ಅಧ್ಯಕ್ಷರು, ಆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಇವರಿಬ್ಬರೇ ಕಿತ್ತಾಡ್ತಿದ್ರೆ ಆನೆ ಗುದ್ದಾಡುವಾಗ ಕೆಳಗಿನ ಹುಲ್ಲು ಯಾರು ಹೇಳುತ್ತೆ ತಮ್ಮ ನೋವು? ಶಾಸಕರದ ಪಾಡಾಗಿದೆ. ಗುದ್ದಾಡ್ತಿರೋ ಶಾಸಕರಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಶಾಸಕಾಂಗ ಪಕ್ಷದ ನಾಯಕರು. ಅಲ್ಲ, ಇವ್ರು ಹೇಳ್ತಿದ್ದಾರೆ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರಲ್ಲ. ಬ್ಯೂಟಿನೋ ಸರ್, ಅದು ಬ್ಯೂಟಿನೋ ಇನ್ನರ್ ಬ್ಯೂರೋಕ್ರಸಿನೋ, ಅದು ಬ್ಯೂಟಿನೋ. ಅದು ಒಳಗೆ ಚಾಕು ಹಾಕೋದು, ಹಿತಶತ್ರುಗಳು ಅಂತ ಎಲ್ಲಿರ್ತಾರೆ, ಜೊತೆಯಲ್ಲಿ ಇದ್ದೇ ಚಾಕು ಹಾಕ್ತಾರಲ್ಲ. ಒಂದು ನಾನು ಕೇಳ್ತಿರೋದು ಸಾಂವಿಧಾನಿಕವಾಗಿ ಕೇಳ್ತಿದ್ದೀನಿ. ಆಡಳಿತ ಪಕ್ಷದಲ್ಲಿ ಒಂದು ಪಕ್ಷದ ಅಧ್ಯಕ್ಷ ಕೂಡ ಅಲ್ಲೇ ಇದ್ದು, ಅದೇ ಪಕ್ಷದ ಶಾಸಕಾಂಗ ಪಕ್ಷದ ಇದ್ದು ಎಲ್ಲಿ ಸರ್ ನೋಡಿದ್ದೀರಾ? ಏನೋ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ, ಶಾಸಕರು ಅಧ್ಯಕ್ಷರು ಬೇರೆ ಕಡೆ ಇದ್ದಾರೆ ಅಂತಂದರೆ ಇಲ್ಲ. ಒಂದೇ ಪಕ್ಷದ ಆಡಳಿತದಲ್ಲಿ ಅದೇ ಪಕ್ಷದ ಅಧ್ಯಕ್ಷರು, ಶಾಸಕಾಂಗದ ಪಕ್ಷದ ನಾಯಕರು ಇದ್ದುಕೊಂಡು ಇಷ್ಟೊಂದು ಹೊಲಸು, ಇಷ್ಟೊಂದು ಗೊಬ್ಬು, ಇಷ್ಟೊಂದು ಗಲಾಟೆ ಕೊಟ್ಟಿರೋದೊಂದು ಗ್ಯಾರಂಟಿ. ನಾವು ಕೊಟ್ಟರೆ ಧರ್ಮಕ್ಕೆ ಏನು ಇತ್ಲಿಗೆ ಹೋಗಿ ಮಳ ಆಗ್ತಿರನೇ ಅಂತ ಕೇಳೋ ಮಟ್ಟಿಗೆ ಅವ್ರ ಪಕ್ಷದ ಶಾಸಕರೇ ಕೇಳ್ತಿರೋದು. ನಾವು ಕೊಟ್ಟು ಧರ್ಮಕ್ಕೆ ಕಂಡ್ರೆ ನಿಮಗೆ ನೀವು ಹೋಗಿ ಇತ್ತಲ್ಲ ಮಳೆ ಆಗ್ತಿದ್ದೀರಾ, ಈ ತಿಂಗಳು ಬಂದಿಲ್ಲ, ಆ ತಿಂಗಳು ಬಂದಿಲ್ಲ, ಏನು ನಿಮ್ಗೆ ಕೊಬ್ಬು ಅಂತ ಒಬ್ಬರೆಲ್ಲ ಮಾತಾಡಿರೋದು. ಯಾರ್ಯಾರು ಮಾತಾಡಿದ್ರು ಸರ್? ಮೊನ್ನೆ ಬಂದು ಶಾಸಕರು ಮಾತಾಡಿದ್ರ? ಇದೇ DK ಶಿವಕುಮಾರಿಂದ ಹಿಡ್ಕೊಂಡು ಎಷ್ಟು ಜನ ಮಾತಾಡಿದ್ರು ಸರ್? ನಾವು ಕೊಟ್ಟಿದ್ದು ಧರ್ಮಕ್ಕೆ, ಏನು ಇವಾಗ ಇತ್ತಲ್ಲ ಮಳೆ ಆಗ್ತೀರಾ ಅಂತ ಹೇಳಿ ಜನನ ಅಗೌರವಾಗಿ ಕಂಡಿದ್ದು ಯಾರು ಸರ್? ಕಾಂಗ್ರೆಸ್ ಪಕ್ಷದವರು ಸರ್. ಅವ್ರ ಪಕ್ಷಕ್ಕೆ ನಾವು ಬುದ್ಧಿ ಹೇಳೋಕ್ಕಾಗ್ತದೆ ಸರ್? ಅವ್ರು ದೇಶ ಆಳಿದವರು, ಇತಿಹಾಸ ಇರೋರು, 120 ವರ್ಷದ ಇದು ಅಜ್ಜಿಗಾದಂಥ ವಯಸ್ಸು, ತಲೆ ಕೂದಲೇ ಬೆಳಗಾಗಿರೋರು, ಅವ್ರಿಗೆ ಬುದ್ಧಿ ಹೇಳಕ್ಕೆ ಆಗ್ತದೆ. ಆದರೆ ಈಗ ಯಾಕೋ ಆಡ್ತಿರೋದು ನೋಡ್ತು ಅಂತಂದರೆ ನಿಜವಾಗಲೂ ಇದು ಕರ್ನಾಟಕ ರಾಜ್ಯದ ದುರಂತದ ದಿನಗಳು. 140 ಬಿಜೆಪಿ ಆಗಿದೆ. ಸರ್, ಅವರೇ ಹೇಳ್ಬಿಟ್ರು ನಿಮ್ಮ ಪಕ್ಷ ಯಾವಾಗಲೂ ಅಧಿಕಾರ, ಅದೆಲ್ಲ ಬಿಡಿ, ನಮ್ಮದು ಬಿಡಿ, ನಿಮ್ಮದು ನಾವು ಹೇಳ್ತಿದ್ದೀವಿ. ಇವತ್ತು ಆಡಳಿತ ನಡೆಸಿರೋ ಗಂಭೀರವಾಗಿ ಹೋಗಿ, ಗೌರವವಾಗಿ ಹೋಗಿ, ಚೆನ್ನಾಗಿರ್ರಿ. 140 ಜನ ನಿಮಗೆ ಬಹುಮತ ಬಂದಿದೆ, ಕೆಡಬೇಡಿ. ನೀವು ರಾಜ್ಯಕ್ಕೆ ಒಳ್ಳೇದು ಮಾಡಿ, ಒಂದು ಭವಿಷ್ಯ ಕೊಡಿ, ನೀವು ಚೆನ್ನಾಗಿರ್ರಿ ಅಂತ ನಾವು ಹೇಳ್ತಿದ್ದೀವಿ. ಆದರೆ ಹಿಂಗೆ ಕಿತ್ತಾಡ್ಕೊಂಡು ಬದುಕಬೇಡ್ರಿ ಅಂತ ಎಲ್ಲರೂ ಹೋಗಿದೆ. ಏನೋ ನಮ್ಮ ಅಪ್ಪ ನಾನು ಹೇಳ್ಕೊಳಕ್ಕೆ ಅಪ್ಪ ನಾಚಿಕೆ ಆಗ್ತದೆ ಅಂತೇಳಿ ಇವತ್ತು ಸಾರ್ವಜನಿಕರು ಇದು ನಮ್ಮದೊಂದು ಸರ್ಕಾರನ, ಇದು ನಮ್ಮದು ಮುಖ್ಯಮಂತ್ರಿನ, ಇದೊಂದು ವ್ಯವಸ್ಥೆನ ಅಂತ ಉಗಿಯೋ ಮಟ್ಟಿಗೆ ಬಂದಿದ್ದಾರೆ, ಬಂದೋಗಿದ್ದಾರೆ. ಡಿಸ್ಟರ್ಬೇ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಮಾತಾಡ್ಬೇಕು, ಅವ್ರು ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಭಯ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಅಲ್ಲೆಲ್ಲ ಕೌಂಟರ್ ಮಾಡ್ಬಿಡ್ತಿದ್ದೆ. ಒಂದನೇದಾಗಿ ಪಕ್ಷದ ಅಧ್ಯಕ್ಷರಾದವರು ಸರ್ಕಾರದಲ್ಲಿ ಇರೋದು ಹೇಗೆ ಅನ್ನೋದು ಕೇಳ್ತಾ ಇರೋ ಪ್ರಶ್ನೆ ಅವರದ್ದು. ಇದ್ದಾರೆ ಅಂತ ಹೇಳಿದ್ದು, ಇದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಪಕ್ಷ ಮತ್ತೆ ಶಾಸಕಾಂಗ ಪಕ್ಷದ ನಾಯಕರು ಇಬ್ರು ಇದ್ದಾರೆ. ಕರೆಕ್ಟಾ? ಖಂಡಿತ. ಈಗ JP ನಡ್ಡಾ ಈ ದೇಶದ ಆರೋಗ್ಯ ಮಂತ್ರಿ,
ಇವಾಗಲೂ ರಾಜ್ಯದ ಈ ದೇಶದ ಬಿಜೆಪಿ ಅಧ್ಯಕ್ಷ ಅವರೇ. ಈ ದೇಶದ ಗೃಹ ಮಂತ್ರಿ ಆಗಿದ್ರು ಅಮಿತ್ ಶಾ ಅವರು, ಪಕ್ಷದ ಅಧ್ಯಕ್ಷರೇ ಆಗಿದ್ರು. ಇಲ್ಲಿ ಆ ಪ್ರಶ್ನೆಗಳೇ ಬರೋದಿಲ್ಲ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಅವರು ಒಳಜಗಳದ ಬಗ್ಗೆ ನಮ್ಮ ಒಳಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವರು ಯಾವ ಪಾಯಿಂಟನ್ನ ಉದಾಹರಣೆ ಕೊಟ್ಟು ನೀವು ಮಾತಾಡಿ ನನಗೆ. ಯಾವ ಶಾಸಕರು ನಮ್ಮ ಒಳಗಡೆ ನಮ್ಮ ಅಧ್ಯಕ್ಷರ ಬಗ್ಗೆ ಕೆಟ್ಟದಾಗಿ ಯಾರು ಮಾತಾಡ್ತಿದ್ದಾರೆ, ವಿಜೇಂದ್ರನ್ ಮಾತಾಡಿದ ರೀತಿಯಲ್ಲಿ ನಮ್ಮ ಒಳಗಡೆ ಒಬ್ಬರು ಮಾತಾಡಿದ್ದನ್ನು ತೋರಿಸಿ. ವಿಜೇಂದ್ರ ಒಬ್ಬ ಅಧ್ಯಕ್ಷ ಇಡೀ ದೇಶದಲ್ಲಿ ಹೇಳ್ತೀನಿ, ಬಿಜೆಪಿಯ ಅಧ್ಯಕ್ಷರಾದ ವಿಜೇಂದ್ರನಿಗೆ ಅವರ ಪಕ್ಷದವರು ಮಾತನಾಡಿದಷ್ಟು ಕೆಟ್ಟದಾಗಿ ಈ ದೇಶದಲ್ಲಿ ಯಾವ ಅಧ್ಯಕ್ಷನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಅವ್ರ ಮೇಲೆ ಮಾಡಿ ಏನೋ ಬಿಜೆಪಿಯ ಕಾಂಗ್ರೆಸ್ನ ಡೆಮೋಕ್ರಸಿ ಹೆಂಗೆ, ಬಿಜೆಪಿಯ ಅಧ್ಯಕ್ಷರ ಮೇಲೆ ಅವರ ಶಾಸಕರು 2,500 ಕೋಟಿ ಮುಖ್ಯಮಂತ್ರಿಗೆ ಕೊಟ್ಟಿರುವಂತಹ ಆರೋಪ. ಅದು ಅಲ್ಲದೆ ಡೈರೆಕ್ಟ್ ಆಗಿ ಸೆಲ್ ಕಂಪನಿಗಳ ಮುಖಾಂತರ RTGS ಮುಖಾಂತರ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಸಮೇತ ಒಂದು ಸುದ್ದಿ ಮಾಧ್ಯಮ ಹೇಳುತ್ತೆ. ಅವರ MLC ಹೇಳ್ತಾರೆ. ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ವಿಜೇಂದ್ರಗೆ ಪ್ರಮೋಷನ್ ಆಗಿ ರಾಜ್ಯಾಧ್ಯಕ್ಷ ಸಿಗತ್ತೆ. ಆಯ್ತು, ಭ್ರಷ್ಟಾಚಾರದ ಆರೋಪ ಬಂದಾಗ. ನಾನು ಮುಗಿಸ್ಬಿಡ್ತೀನಿ. ಎರಡನೇದಾಗಿ, ಒಂದೇ ಕುಟುಂಬದಲ್ಲಿ ನಾನು ಹೇಳ್ತಾ ಇರೋದು, ನಮ್ಮಲ್ಲಿ ಎಂತ ಬ್ಯೂಟಿ ಇದೆ ಅಂದ್ರೆ, ಒಬ್ಬ ಲೀಡರ್ಶಿಪ್ ಇಲ್ಲ ನಮ್ಮ ಕಾಂಗ್ರೆಸ್ಗೆ. ಎಸ್, ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ಗೆ ಎಷ್ಟು ಒಳ್ಳೇದಾಗಿದೆಯೋ ಅಷ್ಟೇ ಸಹ ಸಿದ್ದರಾಮಯ್ಯವ್ರಿಗೂ ಚೆನ್ನಾಗಿ ಗೊತ್ತಿರುವಂತದ್ದು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಕಾಂಗ್ರೆಸ್ನಿಂದ ನಾನು 2 ಸರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಸಿದ್ದರಾಮಯ್ಯನವರಿಗೂ ಗೊತ್ತು. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಶಾಸಕರಿಗೂ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಗೊತ್ತು. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಿರೋದ್ರಿಂದ ನಮಗೂ ಸಹ ಸಹಾಯ ಆಗಿದೆ ಅಂತಲೂ ಗೊತ್ತು. ಆದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲ ಜಾತಿ ಧರ್ಮದವರು ಮುಖ್ಯಮಂತ್ರಿಯೂ ಆಗ್ಬೋದು, ಅಧ್ಯಕ್ಷರು ಆಗ್ಬೋದು. ಬಿಜೆಪಿಯಲ್ಲಿ ಆಗಲಿ JDS ಅಲ್ಲಿ ಆಗಲಿ ಆ ಧೈರ್ಯವಾಗಿ ಹೇಳ್ಬೋದಾ ಇವರು? ಯಡಿಯೂರಪ್ಪನವರ ಕುಟುಂಬ ಬಿಟ್ಟು ನಿಮಗೆ ಇಳಿಸಕ್ಕೆ ಇಲ್ಲಿ ತನಕ ಆಗಲಿಲ್ಲ. ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಒಂದು ಸಮುದಾಯಕ್ಕೆ ಬಿಟ್ಟು ಬೇರೆ ಸಮುದಾಯಕ್ಕೆ ಕೊಡ್ತೀವಿ ಅನ್ನೋ ಘಂಟಾಘೋಷವಾಗಿ ಹೇಳುವ ಧೈರ್ಯ ಗಣೇಶ್ ಅವರಿಗಿದೆಯಾ, ಬಿಜೆಪಿ ಅವರಿಗಿದೆಯಾ? ಅದು ಸಾಧ್ಯ ಇಲ್ಲ. ಎರಡನೇದಾಗಿ, ಏನೋ ಕೈ ಎತ್ಕೊಂಡ್ರಂತೆ ನಾವು ಮತ್ತೆ JDS ಅವರು. ನಾನು ಗಣೇಶ್ ಅವರಿಗೆ ಹೇಳಕ್ ಇಷ್ಟಪಡುವಂತದ್ದು, ಇದೇ ಕುಮಾರಸ್ವಾಮಿ ಅವರು ಈ ಲೋಕಸಭಾ ಜಾಸ್ತಿ ಅನ್ನೋದು ಹಿಂದಕ್ಕೆ ಹೋಗಬೇಡಿ, ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು, ಯಾವ ಕಾರಣಕ್ಕೂ ಪೇಶ್ವೆಯ DNA ಅನ್ನು ನಾನು ಅಧಿಕಾರಕ್ಕೆ ತರಕ್ ಬಿಡೋದಿಲ್ಲ ಅಂತ ಹೇಳಿದ್ರು. ಅವ್ರು ಯಾರಿಗೆ ಹೇಳಿದ್ರು? ಎರಡನೇದಾಗಿ, ಯಡಿಯೂರಪ್ಪನವರು ವಿಶ್ವಾಸ ಮತ ಮಾಡಕ್ಕಾಗದೇ ಇರುವಂತ ಸಂದರ್ಭದಲ್ಲಿ ವಿಧಾನಸೌಧದ ಒಳಗಡೆ ಸನ್ಮಾನ್ಯ DK ಶಿವಕುಮಾರ್ ಅವರೇ ಅಂತ ಹೇಳ್ಕೊಂಡು ಅಪ್ಪ ಮಕ್ಕಳನ್ನ ಯಾವ ಕಾರಣಕ್ಕೂ ನಂಬೇಡಿ ಅಂತ ಹೇಳಿದಂತವ್ರು ಯಡಿಯೂರಪ್ಪನವರು. ಇವತ್ತು ಕೈ ಹಿಡ್ಕೊಂಡು ನಾವೇ ರೋಮಿಯೋ ಜೂಲಿಯಟ್ ಅನ್ನೋ ತರ ಹೋಗ್ತಾ ಇದ್ದೀರಲ್ಲ, ಇದು ಎಷ್ಟು ದಿನದ ಸಂಸಾರ, ಎಷ್ಟು ದಿನ ಬಾಳಿಕೆ ಬರುತ್ತೆ? ನಮ್ಮ ಶಾಸಕರದು ಬಿಡಿ, ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮೈತ್ರಿಗಳಿಂದಾಗಿ JDS ಬಿಜೆಪಿಯಿಂದ ಹೊರಗಡೆ ಬರುವಂತ ಶಾಸಕರು ಎಷ್ಟು ಅಂತ ಲೆಕ್ಕ ಇಟ್ಕೊಳ್ಳಿ ಮೊದಲು. ಎಸ್ ಸರ್ ಗಣೇಶ್ ಸರ್, ಬರ್ತೇನೆ, ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಬ್ರೇಕ್ನ ಸಮಯ ಆಗಿದೆ. ಅಖಾಡ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ.